ಶಿಲ್ಪ, ಈ ನಿನ್ನ ಪ್ರೇಮದ ಮನ ತುಂಬಿದ ಕಾಂದಕದಲ್ಲಿ ಬಿದ್ದು ಹೊರಲಾಡುತ್ತಿರುವ ಶಿಲ್ಪ. ಆ ಶಿಲ್ಪ, ಬೇಗನೆ ಬಂದು ನನ್ನ ಮನ ತರಿಸುವ. ಯಜಮಾನ್ರಿ, ನೋಡಲು ನನ್ನ ತಂದೆ ವಯಸ್ಸಿನವರಾಗಿದ್ದೀರಾ. ನೋಡಿ, ಈ ರೀತಿ ಹೊಲಸು ಕೆಲಸ ಮಾಡಿ ಈ ನಿಮ್ಮ ಹಿರಿತನಕ್ಕೆ ಒಂದು ತಂದುಕೊಳ್ಬೇಡಿ. ನನ್ನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ತಿಳಿದು ದಯವಿಟ್ಟು ನನ್ನ ಬಿಟ್ಬಿಡಿ. ಕೈ ಬೇಡ್ಕೋತೀನಿ. ನಾನು ಬಿಡಬೇಕೆ? ಬೆಳೆದು ನಿಂತ ನಿನ್ನಂತ ಹೆಣ್ಣನ್ನು ಸುಮ್ಮನೆ ಬಿಟ್ಟರೆ ಹೇಗೆ? ಬೇಗನೆ ಬಾ. ನೋಡಿ, ನಾನು ಒಳ್ಳೆಯವರಿಗೆ ತಂಗಿಯಾಗಿ ಮಾಡಬೇಕು. ತಂದೆಯಾಗಿ ನನಗೆ ಆಶೀರ್ವಾದ ಮಾಡಿ. ತಂದೆಯಾಗಿ ನಾನು ನಿನಗೆ ಆಶೀರ್ವಾದ ಮಾಡಬೇಕು. ಶಿಲ್ಪ, ಅದು ನಿನ್ನ ಹೋಚ ಕಲ್ಪನೆ. ಬೆಳೆದು ನಿಂತ ನಿನ್ನಂತ ಸುಂದರವಾದ ಹೆಣ್ಣುಗಳನ್ನು ಮಗಳೆನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಕಾಂಡನಾದವ ನಾನು. ಶಿಲ್ಪ, ಈ ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮ ಅನ್ನುವ ಶಬ್ದಕ್ಕೆ ಅರ್ಥವೇ ಸಿಗುವುದಿಲ್ಲ. ಶಿಲ್ಪ, ಕೊನೆಯಾಗಿ ಹೇಳುವೆ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಗೆ ಕೊಡು. ಎಲ್ಲ ಮದಿಯ ಹೆಣ್ಣಿಗಾಗಿ ವಿಶ್ವಾಮಿತ್ರರ ಮಣ್ಣುಕ್ಕೆ ಹೋದ್ರು. ಅದರಂತೆ ಈ ಹೆಣ್ಣನ್ನು ಒಲಿಸಬಹುದು ಅಂತ ಹೇಳ್ತಾ ಇದ್ದಲ್ಲ, ನೀನು ಕೂಡ ಮಣ್ಣು ಮುಕ್ಕಬೇಕಾಗತ್ತೆ. ಮುದಿ ಹಂದಿ ಕಡಿಸಿ ಹೋದ ಹೊಳೆಯ ಕಥೆ ಹೆದರಿಕೆ ನನಗೆ ಹಾಕಬೇಡ. ನಿನ್ನ ಬಣ್ಣದ ಮಾತಿಗೆ ಹೆದರಿಸಿ ಹೊರಡು ಹೋಗುವನು ನಾನಲ್ಲ. ಶಿಲ್ಪ, ನಿಮ್ಮಂತ ಬಡ ಬಿಕಾರಿ ಹೆಣ್ಣುಗಳ ಜೊತೆ ರತಿ ಕ್ರೀಡೆ ಆಡಲು ನಮ್ಮಂತ ಮುದಿ ಹೊಂದಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಆ ಬ್ರಹ್ಮ. ಒಂದು ಹೆಣ್ಣು ಪರಿಪರಿಯಾಗಿ ಬೇಡಿಕೊಂಡ್ರೆ ಸ್ವಲ್ಪ ಕರುಣೆ ಹಿಡಿದಿದೆಯಾ? ಎಷ್ಟು ಹೆಣ್ಣು ಮಕ್ಕಳ ಶೀಲ ಹಾಳು ಮಾಡಿದ. ಇವಾಗ ಗಂಡುಗಳ ಗರತಿ, ಈ ಗರತಿಯನ್ನು ಉಂಡೆ ತೀರ್ತಿ ಅಂತ ಹೇಳ್ತಿದ್ದಲ್ಲ, ನಿನ್ನಂತ ನೀಚರಿಗೆ ತಕ್ಕ ಪಾಠ ಕಲಿಸಿದ್ರೆ ಹಾಗೆ ಬಿಡೋದಿಲ್ಲ. ನೀನು ನನಗೆ ಪಾಠ ಕಲಿಸ್ತೀಯ? ಅದು ಸಾಧ್ಯವಿಲ್ಲ. ನಿನ್ನೊಂದು ಹೆಣ್ಣು ನೀನು ಏನು ಮಾಡಬೇಕು? ಮುಂದಿಟ್ಟು ನೋಡು, ನಾನು ಯಾರೋ ಕಣ್ಣಿನ ಕಲಿತೆ. ದೂರು ಸರುವುದೇನು ಮಾನವ ಜಾತಿಯ ಪಶುವೇ? ಈ ನನ್ನ ಗಣಕಾರಕ್ಕೆ ಅಡ್ಡಿಪಡಿಸಿದವರೇ ನೀನು ಇಂಥ ಹೊಲಸು ಕೆಲಸ ಮಾಡಲು ನಾಚಿಕೆ ಆಗುವುದಿಲ್ಲವೇ? ನೋಡಿ, ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ. ನೀವೇನು ಕ್ಷಮೆ ಕೇಳಿದ್ರ? ಸಮಯಕ್ಕೆ ಸರ ಬಂದು ನೀವು ನನ್ನ ಮಾನ ಕಾಪಾಡ್ತೀನಿ. ನಿಜವಾಗ್ಲು ನೀವೇ ನನ್ನ ಪಾಲನ ದೇವರು. ಆಯ್ತು, ಅಂದಾಗೆ ತಾವು ಯಾರು ಅಂತ ಗೊತ್ತಾಗಲಿಲ್ಲ. ನೋಡಿ, ನಾನು ರಾಮನ ತಂಗಿ ಶಿಲ್ಪ ಅಂತ. ಅಂದ ಹಾಗೆ ತಾವು? ನಾನು ಇದೇ ಊರಿನ ಜಮೀನ್ದಾರನ ಮಗ ಕಿರಣ್ ಅಂತ. ನೀವು ನನ್ನ ಮಾನವನ್ನು ಕಾಪಾಡ್ತೀನಿ, ಅದೇ ರೀತಿ ಜೀವನದಕ್ಕೂ ನನ್ನ ಪ್ರಾಣ ಮಾನ ಎರಡು ಕಾಪಾಡ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ನಿಮ್ಮ ಸತ್ಯನಾಡಿ ಸ್ವೀಕರಿಸ್ಕೊಳ್ಳಿ. ಆಯ್ತು ಶಿಲ್ಪ, ಇದು ನಿನ್ನ ಕೊನೆಯ ನಿರ್ಧಾರವೇ? ನನ್ನ ನಿಮ್ಮ ಆನೆ, ಈ ಮಾತು ಸತ್ಯ. ಆಯ್ತು ಶಿಲ್ಪ, ಈ ರಸಿಕನ ಮನ ತನಿಸುವ.
ಹಾಗಾದ್ರೆ ನಾನು ಬರ್ಲಿ. ಟಾಟಾ ಬಾಯ್ ಬಾಯ್. ನಾನು ಸರಿಯಾದ ಸಮಯಕ್ಕೆ ಬಂದು ಒಂದು ಹೆಣ್ಣಿನ ಮಾಡ ಪ್ರಾಣ ಉಳಿಸಿದೆ. ತಂದೆ ಬಸವೇಶ್ವರ ನಿನ್ನೆದುರಿನಲ್ಲಿ ಇಂಥ ಹೇಯ ಕೃತ್ಯಗಳು ಸುಮ್ಮನೆ ಕೊಳ್ತಿರುವಲ್ಲ. ನನ್ನ ತಂದೆ ಈ ಊರಿನ ಒಡೆಯ ಇಂಥ ಹೇ ಶಿಕಾರಕ್ಕೆ ಕೈ ಹಾಕಿರೋಣೆ. ಇವರು ಮಹಾಪರಾಧ. ಈಗಲೇ ಮನೆಗೆ ಹೋಗಿ ವಿಚಾರಿಸಿದ್ರೆ ಆಯ್ತು.